ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬಹು ಮುಖ್ಯವಾದ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಯೋಜನೆ, ಅದರಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡ್ತಿದ್ದಾರೆ ಅಂತ. ಈಗ ಹೊಸದಾಗಿ ನಮ್ಮ CM DK ಶಿವಕುಮಾರ್ ಅವರು ಮರು ಅರ್ಜಿನ ಸಲ್ಲಿಸಬೇಕು. ಗೃಹಜ್ಯೋತಿ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿಗೆ ಕಡ್ಡಾಯ ಅಂತ ತಿಳಿಸಿದ್ದಾರೆ. ಹಾಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಟ್ಟಿದ್ದಾರೆ. ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡು ಹೋಗಬೇಕು, ಏನೆಲ್ಲ ಹೊಸ ಮಾನದಂಡಗಳು, ಅಂದರೆ ಈಗ ಹೊಸದಾಗಿ ನಿಮಗೆ ಗೃಹಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಫಲಾನುಭವಿಗಳು ಆಗಬೇಕಂದ್ರೆ ಮಾನದಂಡಗಳು ಏನೇನು, ಯಾರೆಲ್ಲ ಮರು ಅರ್ಜಿ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು, ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟು. ಅಕ್ರಮ ತಡೆಗೆ ಅಂದ್ಬಿಟ್ಟು ಈಗ ಒಂದು ಹೊಸ ಆಪ್ಷನ್ನ ಜಾರಿಗೆ ತರ್ತಿದ್ದಾರೆ, ಮರು ಅರ್ಜಿ ಅಂದ್ಬಿಟ್ಟು. ಸೊ ಹಾಗಾಗಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಅರ್ಧ ನೋಡ್ತಾ ಇದ್ದರೆ ನಿಮಗೆ ಅರ್ಧ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಹಾಗಾಗಿ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಕೊಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವಾಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಗೃಹಜ್ಯೋತಿ ಯೋಜನೆ ಆಗಿರ್ಬೋದು, ಇದರ ಫಲಾನುಭವಿಗಳಾಗಬೇಕಂದ್ರೆ ನೀವು ಮರು ಅರ್ಜಿಗೆ ಸಲ್ಲಿಸೋದು ಕಡ್ಡಾಯ ಅಂತ ಹೇಳಿದ್ದಾರೆ. ಇಷ್ಟು ದಿನ ಗೃಹಜ್ಯೋತಿ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರಿ, ಇದ್ರ ಉಪಯೋಗನ ಪಡ್ಕೊಳ್ತಾ ಇದ್ರಿ. 2,000 ರೂಪಾಯಿ ಹಣ ಆಗಿರ್ಬೋದು, ಅಥವಾ 200 ಯೂನಿಟ್ ಫ್ರೀ ಕರೆಂಟ್ನ ಉಚಿತವಾಗಿ ಪಡ್ಕೊಳ್ತಿದ್ರಿ. ಬಟ್ ಇದ್ರದ್ದು ಅಕ್ರಮ ತಡೆಗೆ ಅಂದ್ಬಿಟ್ಟು ಈಗೊಂದು ಹೊಸ ಮರು ಅರ್ಜಿ ಸಲ್ಲಿಕೆ ಮಾಡೋದು ಕಡ್ಡಾಯ ಅಂದ್ಬಿಟ್ಟು ನಮ್ಮ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಬಯೋಮೆಟ್ರಿಕ್ ಅಂತ ಕೇಳಿದ್ರಲ್ಲ, ಇದು ಒನ್ ಟೈಮ್ ಬಯೋಮೆಟ್ರಿಕ್. ಪದೇ ನೀವು ಅರ್ಜಿ ಸಲ್ಲಿಸೋದಾಗಿರ್ಬೋದು, ಬಯೋಮೆಟ್ರಿಕ್ ಕೊಡೋ ಅಗತ್ಯ ಇಲ್ಲ. ಒನ್ ಟೈಮ್ ಬಯೋಮೆಟ್ರಿಕ್ ಕೊಟ್ಟರೆ ಸಾಕು. ಇವರು ಬದುಕಿದ್ದಾರೆ ಅಥವಾ ಇವ್ರು ಯಾವುದೇ ರೀತಿ ಗೃಹಜ್ಯೋತಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಕ್ಕೆ ಅರ್ಹರು ಅಂತ ಖಚಿತಪಡಿಸ್ಕೊಂಡು ಆಮೇಲೆ ನಿಮಗೆ ಪ್ರತಿ ತಿಂಗಳು ಈ ಯೋಜನೆಯ ಲಾಭನ ಪಡ್ಕೋಬೋದು. ಇದ್ರ ಬಗ್ಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಕೊಡ್ತೀನಿ. ಮೊದಲನೇದಾಗಿ ನೋಡೋಣ, ಈ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಬೇಕಂದ್ರೆ ಹೊಸ ಮಾನದಂಡಗಳು ಏನೇನು ಅನ್ನೋದನ್ನ ಒನ್ ಬೈ ಒನ್ ನೋಡ್ಕೊತ ಹೋಗೋಣ. ಮೊದಲನೇ ಮಾನದಂಡ ಏನಪ್ಪ ಅಂತಂದರೆ, ನಿಮ್ಮ ಹತ್ರ ಅಂತ್ಯೋದಯ ಕಾರ್ಡರ ಇರಲಿ, APL ಕಾರ್ಡರ ಇರಲಿ, ಅಥವಾ BPL ಕಾರ್ಡರ ಇರಲಿ, ಮನೆ ಯಜಮಾನಿ ಅಂತ ಹೆಸರು ನಮೂದೆ ಆಗಿರೋದು ಮಾತ್ರ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿರೋಕ್ಕೆ ಸಾಧ್ಯ. ಅಂದರೆ ನಿಮ್ಮ ರೇಷನ್ ಕಾರ್ಡ್, ಅದು ಅಂತ್ಯೋದಯ ಕಾರ್ಡರ್ ಆಗಿರಲಿ, APL BPL ಯಾವುದೇ ಕಾರ್ಡ್ ಆಗಿದ್ರು ಕೂಡ ಮನೆ ಯಜಮಾನಿ ಹೆಸರು ಯಾರ್ದಿರುತ್ತೋ ಅವರೇ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿರಬೇಕು, ಅವರೇ ಅರ್ಜಿ ಸಲ್ಲಿಸಬೇಕು. ಇದು ಹೊಸ ಮಾನದಂಡಗಳಾಗಿರುತ್ತೆ. ಎರಡನೇ ಮಾನದಂಡ ಏನಪ್ಪ ಅಂತಂದರೆ, ಮನೆ ಯಜಮಾನಿ ಹಾಗೆ ಪತಿ ಯಾವುದೇ ರೀತಿ ಆದಾಯ ತೆರಿಗೆ ಅಥವಾ GST ತೆರಿಗೆ ಪಾವತಿ ಮಾಡುವಂತಿರಂಗಿಲ್ಲ. ಅಂದರೆ ಯಾರೆಲ್ಲ ನೀವು ಅರ್ಜಿ ಸಲ್ಲಿಸ್ತೀರಾ ಮನೆ ಯಜಮಾನಿ ಗೃಹಲಕ್ಷ್ಮಿ ಯೋಜನೆಗೆ, ನೀವಾಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಆಗಲಿ ಹಾಗೆ GST ಪೇಯರ್ಸ್ ಆಗಿರೋಂಗಿಲ್ಲ. ಸೊ ಅಂಥವ್ರು ಮಾತ್ರ ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯ. ಇದಿಷ್ಟು ಮಾನದಂಡಗಳಾಗಿರುತ್ತೆ. ಇನ್ನು ಬೇಕಾಗಿರುವ ದಾಖಲಾತಿಗಳು ಏನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗ್ಬೇಕು ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಸಕ್ಕೆ ಅಂತಂದರೆ, ಮೊದಲನೇದಾಗಿ ಮನೆ ಯಜಮಾನಿಯ ಆಧಾರ್ ಕಾರ್ಡ್ ಪ್ರತಿ, ಅಂದರೆ ನೀವು ಆಧಾರ್ ಕಾರ್ಡ್ನ ತೊಗೊಂಡೋಗ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ಪ್ರತಿಯನ್ನು, ಮನೆ ಯಜಮಾನಿಯ ಆಧಾರ್ ಕಾರ್ಡ್ ಪ್ರತಿನ ತೊಗೊಂಡೋಗ್ಬೇಕಾಗತ್ತೆ. ಎರಡನೇದೇನಪ್ಪ ಅಂತಂದರೆ, ಮನೆ ಯಜಮಾನಿಯ ಬ್ಯಾಂಕ್ ಪಾಸ್ಬುಕ್, ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು. ಅದಕ್ಕೆ ನೀವು ಇಷ್ಟು ದಿನ ಏನೋ ಯಾವ ಅಕೌಂಟಿಗೆ ನೀವು ಹಣ ತಗೋತಿರ್ತೀರ, ಆಧಾರ್ ಕಾರ್ಡೆಲ್ಲ ಲಿಂಕ್ ಮಾಡಿರ್ತೀರ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಬ್ಯಾಂಕ್ ಪಾಸ್ಬುಕ್ನ ತೊಗೊಂಡೋಗ್ಬೇಕು ಅಂತ ಹೇಳಿದ್ದಾರೆ. ಮೂರನೇದು, ಯಜಮಾನಿಯ ಹೆಸರಲ್ಲಿರೋ ರೇಷನ್ ಕಾರ್ಡ್. ನಾನು ಆಗಲೇ ಹೇಳ್ದಂಗೆ ರೇಷನ್ ಕಾರ್ಡಲ್ಲೂ ಕೂಡ ಯಾರು ಅರ್ಜಿ ಸಲ್ಲಿಸ್ತೀರಾ ಅವ್ರದ್ದು ಯಜಮಾನಿ ಅಂದ್ಬಿಟ್ಟು ಹೆಸರು ಮೆನ್ಷನ್ ಆಗಿರಬೇಕು. ಅದು ಅಂತ್ಯೋದಯ ಕಾರ್ಡರ್ ಆಗಿರಲಿ, APLR ಆಗಿರಲಿ ಅಥವಾ BPL ಕಾರ್ಡರ್ ಆಗಿರಲಿ, ನಿಮ್ಮ ಹೆಸರು ಮೆನ್ಷನ್ ಆಗಿರಬೇಕು ಯಜಮಾನಿ ಅಂತ ಆ ರೇಷನ್ ಕಾರ್ಡಲ್ಲಿ. ನೀವು ರೇಷನ್ ಕಾರ್ಡ್ನ ಕೂಡ ತೊಗೊಂಡೋಗ್ಬೇಕಾಗತ್ತೆ. ಇನ್ನು ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು ಅಂತಂದರೆ, ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿ ಸಲ್ಲಿಸ್ಬೋದು. ಬೆಂಗಳೂರು 1, ಕರ್ನಾಟಕ 1 ಸೇವಾ ಸಿಂಧು ಕೇಂದ್ರಗಳಲ್ಲಿ ಹೋಗಿ ನೀವು ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು. ಈಗ
ಸಿಗಲೇ ಇಲ್ಲ. ಮತ್ತು ಇವಾಗ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ನೀವು ನಾಳೆಯಿಂದನೇ ಹೋಗಬೇಡಿ. ಇದು ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ನೆಕ್ಸ್ಟ್ ಮುಂದಿನ ತಿಂಗಳಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುತ್ತೆ. ಅತಿ ಶೀಘ್ರದಲ್ಲೇ ನಾವು ಡೇಟ್ ಕೂಡ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ಅದ್ರ ಬಗ್ಗೆ ಡೇಟ್ ಅನೌನ್ಸ್ ಆದ ಕೂಡಲೇ ನಾನು ಅದ್ರ ಬಗ್ಗೆನೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ಆಗಲೇ ಹೇಳ್ದಂಗೆ ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1, ನಾಡ ಕಚೇರಿ ಇಲ್ಲೆಲ್ಲ ಹೋಗಿ ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್ ನಿಮಗೆ ಡೌಟ್ ಬರ್ಬೋದು, ಬಯೋಮೆಟ್ರಿಕ್ ಅಂತ ಅಂದರೆ ಕೆಲವೊಬ್ಬರಿಗೆ ಬಯೋಮೆಟ್ರಿಕ್ ಕೊಡಲಿಕ್ಕಾಗಲ್ಲ. ಎಕ್ಸಾಂಪಲ್ ಇವಾಗ ಕೆಲವರು ಮನೆ ಯಜಮಾನಿ ಅಂದರೆ ಏಜ್ ಆಗಿರ್ತಾರೆ, ಕೆಲವೊಬ್ರದ್ದು ತಂಬ್ ಬರೋದೇ ಇಲ್ಲ. ಅಂದರೆ ಇವಾಗ ಪ್ರತಿ ತಿಂಗಳು ರೇಷನ್ ಡಿಪೋನಲ್ಲಿ ರೇಷನ್ ತೊಗೊಳಕ್ಕೆ ಹೋದಾಗಲೂ ಅಷ್ಟೇ ಕೆಲವೊಬ್ರದ್ದು ತಂಬ್ ಬರೋದೇ ಇಲ್ಲ. ಸೊ ಅಂಥವ್ರಿಗೆಲ್ಲ ಏನು ಮಾಡಬಹುದು ಅಂದರೆ ಅಂಥವರೆಲ್ಲ ಮತ್ತೆ ಈ ಯೋಜನೆ ಹಣ ತೊಗೊಳಕ್ಕಾಗಲ್ವ ಏನು ಅಂತ ತಲೆ ಕೆಡಿಸ್ಕೋಬೇಡಿ. ಅದಕ್ಕೂ ಕೂಡ ಸಪ್ರೇಟ್ ಆಪ್ಷನ್ ಇಟ್ಟಿದ್ದಾರೆ. ಅಕಸ್ಮಾತ್ ನಿಮ್ಮದು ತಂಬ್ ಇಂಪ್ರೆಷನ್ ಅಂದರೆ ತಂಬ್ ಕೊಟ್ಟರೂ ಕೂಡ ಬರ್ತಾ ಇಲ್ಲ ಅಂತಂದರೆ ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ. ಕಣ್ಣಿನ ಸ್ಕ್ಯಾನ್ ಮಾಡ್ತಾರೆ, ಇಲ್ಲ ಫೇಸ್ ಸ್ಕ್ಯಾನ್, ಎರಡೂ ಕೂಡ ಆಪ್ಷನ್ ಇದೆ. ಅಂದರೆ ನಿಮ್ಮ ತಂಬ್ ಬರಲಿಲ್ಲ ಅಂದರೆ ಕಣ್ಣಿನ ಸ್ಕ್ಯಾನ್ ಮಾಡ್ತಾರೆ, ಇಲ್ಲ ಫೇಸ್ ಸ್ಕ್ಯಾನ್. ಅಂದರೆ ಈಗ ಏನಕ್ಕೆ ಇದು ಮಾಡ್ತಿದ್ದಾರೆ ಅಂತಂದರೆ ಇವ್ರು ಬದುಕಿದ್ದಾರೆ, ಇವರು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು, ಇವರು ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ಈ ಒಂದು ಬಯೋಮೆಟ್ರಿಕ್ ಆಪ್ಷನ್ನ ತಂದಿರೋದು. ಸೊ ಹಾಗಾಗಿ ಅಕಸ್ಮಾತ್ ತಂಬ್ ಬಂದಿಲ್ಲ ಅಂದರೆ ಕಣ್ಣಿನ ಸ್ಕ್ಯಾನ್ ಅಥವಾ ಫೇಸ್ ಸ್ಕ್ಯಾನ್ ಮೂಲಕ ನೀವು ಈ ಒಂದು ಯೋಜನೆ ಫಲಾನುಭವಿಗಳು ಅಂದ್ಬಿಟ್ಟು ನೀವು ಬಯೋಮೆಟ್ರಿಕ್ನ ಕೊಡಬಹುದಾಗಿದೆ. ಸೊ ಹಾಗಾಗಿ ಏಜ್ ಆಗಿದೆ ಅಥವಾ ತಂಬ್ ಬರ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಒಟ್ಟಿನಲ್ಲಿ ಇದಿಷ್ಟು ಹೊಸ ಮಾನದಂಡಗಳನ್ನ ನಮ್ಮ ರಾಜ್ಯ ಸರ್ಕಾರದವರು ಅನೌನ್ಸ್ ಮಾಡಿರೋದು. ನಾನು ಆಗಲೇ ಹೇಳ್ದಂಗೆ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ಇನ್ನೂ ಡೇಟ್ ಅನೌನ್ಸ್ ಮಾಡಿಲ್ಲ, ಯಾವ ಡೇಟಿಂದ ನೀವು ಮರು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂದ್ಬಿಟ್ಟು. ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋದಿಂದ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾರು ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಉತ್ತರನ ಕೊಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.